ಅಗಲಿರಲಾರೆನೋ ಮರೆತು ಇರಲಾರೆನೋ ನಿನ್ನನ್ನ ಅಗಲಿರಲಾರೆನೋ ಮರೆತು ಇರಲಾರೆನೋ ನಿನ್ನನ್ನ ಒಲಿದವನೇ ನಲಿದವನೇ ಹೃದಯವನೇ ಗೆಲಿದವನೇ ಒಲಿದವನೇ ನಲಿದವನೇ ಹೃದಯವನೇ ಗೆಲಿದವನೇ ಘಾಸಿಯಾಗುವೆನು ನಾನಾ ಮದನ ಮರೆತಿರಲಾರೆ ನಿನ್ನ ಅಗಲಿರಲಾರೆನೋ ಮರೆತು ಇರಲಾರೆನೋ ನಿನ್ನನ್ನ ಸ್ಮರಣ ಹೂವಿನ ಬಾಣ ಹೊಕ್ಕಾವೋ ಹೃದಯವನ ಅಬಲೇನ ಮಾಡಲೇನ ತರುಣಿಯ ವಿರಹವ ಮರೆಯಬೇಡಲು ಚೆಲುವ ಶರಣಾಗಿ ಬಂದೇನೋ ನಾ ಹೂವಿನ ಹಾಸಿಗೆ ಸುಡು ಸುಡುವ ಬೇಸಿಗೆ ಹೂವಿನ ಹಾಸಿಗೆ ಸುಡು ಸುಡುವ ಬೇಸಿಗೆ ಘಾಸಿಯಾಗುವೆನು ನಾನಾ ಮದನ ಮರೆತಿರಲಾರೆ ನಿನ್ನ ಅಗಲಿರಲಾರೆನೋ ಮರೆತು ಇರಲಾರೆನೋ ನಿನ್ನನ್ನ ಅಗಲಿರಲಾರೆನೋ ಮರೆತು ಕಾಫಿ ಕುಡಿತೀಯಾ? ಬೇಡಪ್ಪ, ನಾನು ಹ್ಞೂ ಅನ್ನೋದು, ನೀನು 2 ಸ್ಟ್ರಾಂಗ್ ನಾರ್ಮಲ್ ಕಾಫಿ ಅನ್ನೋದು, ಆಮೇಲೆ ಅಯ್ಯೋ ನಾರ್ಮಲ್ ಕಾಫಿ ಕೊಟ್ಬಿಟ್ರು ಕಣೆ, ಛೇ ಈಗ ಸಕ್ಕರೆ ಹಾಕಿರೋದೇ ಕುಡಿಬೇಕು ಚೆಲ್ಲಕ್ಕಾಗತ್ತಾ ಅನ್ನೋದು. ಬೇಡವೇ ಬೇಡ. ಈ 25 ವರ್ಷದಲ್ಲಿ ಯಾವಾಗಾದರೂ ಹಾಗೆ ಮಾಡಿದ್ದೀನ? 25 ವರ್ಷ ಮದುವೆ ಆಗಿ ಎಕ್ಸ್ಟ್ರಾ 10 ವರ್ಷ ಯಾರಿಗೆ ಬಿಟ್ರಿ ಯಜಮಾನ್ರೆ? ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲಿ ಸ್ಟಾರ್ಟ್ ಆಗಿರೋದು ನಮ್ಮದು. ಲತು, ಆಗೆಷ್ಟು ಚೆನ್ನಾಗಿದೆಯೋ ಈಗಲೂ ಅಷ್ಟೇ ಚೆನ್ನಾಗಿದೆಯಾ ಕಣೆ. ಒಳ್ಳೆ ಪಿಕ್ಚರ್ ಹೀರೋಯಿನ್ ಥರ. ಲತು ಅಂದರೂ ಅಷ್ಟೇ, ಚೆನ್ನಾಗಿದ್ದೀನಿ ಅಂದರೂ ಅಷ್ಟೇ. ಶುಗರ್ಲೆಸ್ ಕಾಫಿ ಹೇಳ್ತೀಯಾ ಅಂದರೆ ಬರ್ತೀನಿ. ಆಯ್ತಮ್ಮ ರಾಣಿ. ಶ್ರೀ, ಜೋಳ ಕೊಡ್ಸೋ. ಕಾಫಿ ಏ ದಿನ ಕುಡಿಯೋದೆ, ಮನೇಲಿ ಮಾಡಿಕೊಡ್ತೀನಿ. ಇವತ್ತು ಜೋಳ ಕೊಡ್ಸೋ. ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತಾರಲ್ಲ, ಅದಿದೆ ಕರ್ಮ. ಬಾ. ಒಂದು ಒಳ್ಳೆ ಜಾಗ ನೋಡೋ ಕೂತ್ಕೊಳ್ಳೋಕ್ಕೆ ಪ್ಲೀಸ್. ದಿನ ಬರೋದು ವಾಕಿಂಗ್ಗೆ, ಒಂದಿನ ಜೋಳ, ಒಂದಿನ ಪಾನಿಪುರಿ, ಒಂದಿನ ಬೋಂಡ, ಆಮೇಲೆ ತಿನ್ನೋ ಕೂತ್ಕೊಂಡ್ರೆ
ಹಾಗೆ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಇಷ್ಟೇ ಆಯ್ತು ನಿಂದು. ಅಲ್ಲ, ನಮಗೆ ಮನೆಗೆ ಈಗ ಹೋಗಿ ಏನು ಕೆಲಸ ಮಾಡೋದಿದೆ ಹೇಳು? ಅದು ನಿಜ ಅನ್ನು. ಇವತ್ತು ಇಂಡಿಯಾ ಸೌತ್ ಆಫ್ರಿಕಾ ಮ್ಯಾಚ್ ನಡೀತಿದೆ. ಮನೆಗೆ ಹೋಗೋಷ್ಟು ಸ್ಟಾರ್ಟ್ ಆಗಿರುತ್ತೆ. ಹೋಗೋ, ಇಡೀ ವಾರ ಬರ್ತಾ ಇರುತ್ತೆ. ವಾರ ಅಲ್ಲ, 5 ದಿವಸ. ಅದಕ್ಕೆ ಅದನ್ನು ಟೆಸ್ಟ್ ಮ್ಯಾಚ್ ಅನ್ನೋದು. ಏನಾರ ಅನ್ಕೋ, ಇಡೀ ವಾರ ವಟ ಅಂತಾನೆ ಇರುತ್ತೆ. ಸಂಜೆ 5:15 ಇದೇನೇ ಬಿಸಿಲು ಬೆಂಗಳೂರಲ್ಲಿ. ಬಾ ಕಡೆ ನೆರಳು ಹೋಗೋಣ. ಬಾ ಹೋಗೋಣ. ಅಲ್ಲ ಕಣೋ, ಈಗಿನ ಕಾಲದ ಮಕ್ಕಳು USA UK ಅನ್ನೋದು ಅಪ್ಪ ಅಮ್ಮನ ಬಿಟ್ಟು ಹೋಗ್ಬಿಡ್ತಾರೆ. ಒಬ್ಬರು ಬಂದಿರೋದು ನೋಡಿಲ್ಲ ವಾಪಸ್ಸು. ಈಗಿನ ಕಾಲದ ಮಕ್ಕಳೆಲ್ಲ ಹಾಗೇಮ್ಮ. ಎಕ್ಸ್ಪೋಜರ್, ನಾಲೆಜ್ ಅಂತ ದೇಶ ಬಿಟ್ಟು ಹೋಗ್ತಾರೆ. ಬೇಡ ಅಂದರೆ ನಾವು ಕೆಟ್ಟವರಾಗ್ತೀವಿ. ಕಳ್ಸಕ್ಕೆ ಹೋಗ್ತೇ ಇಲ್ಲ, ಮಕ್ಕಳನ್ನ ನಂಬಲ್ಲ ಅಂತೆಲ್ಲ. ಅದು ನಿಜಾನೇ. ಆದರೆ ಅವ್ರಿಗಿರಲ್ವಾ ಅಪ್ಪ ಅಮ್ಮನ ಜೊತೆ ಇರಬೇಕು ಅಂತ? ಇರಲ್ಲ ಅನ್ನೋದು ತಪ್ಪು. ಆದರೆ ಅವ್ರ ಜೀವನ ಫಸ್ಟ್ ಅಂತಾರೆ. ತಪ್ಪ ಸರಿನಾ ಹೇಳು? ಸರಿನೇ. ಏನೋ ಒಂಥರ ತಪ್ಪು ಸರಿ ಎರಡು. ಈಗ ನೀನು ಯೋಚನೆ ಮಾಡು. ಅಮ್ಮ 3 ವರ್ಷ ಬಂದಾಗ 40 ಲಕ್ಷ ದುಡ್ಡಿರ್ತೀನಿ. ಈ ಥರ ತಿರ್ಗಾ ಸಿಗಲ್ಲ. ಎಲ್ಲ ಹೋಗ್ತಿದ್ದಾರೆ. ನನಗೆ ಬೇಕಾಗಿರೋ ಸಬ್ಜೆಕ್ಟಲ್ಲಿ ಮಾತ್ರ ಇರೋದು ಅಂದರೆ ಏನು ಹೇಳ್ತೀಯಾ? ಮುಚ್ಕೊಂಡು ಮನೇಲಿರು ಅಂತ ಹೇಳ್ತೀನಿ. ಯೋಚನೆ ಮಾಡಿ ಹೇಳು. ಇರೋದೊಬ್ಬರೇ, ಅವ್ರಿಗೆ ಅದು ಬೆಸ್ಟ್ ಆಪ್ಷನ್ ಅನ್ಸಿದ್ರೆ ಬೇಡ ಅಂತೀಯಾ? ಆದರೂ ಕಣೋ, ನಮ್ಮ ಜೊತೆ ಇರಬೇಕು ಅಂತ ಆಸೆ ಇರಲ್ವಾ? 100% ಇಲ್ಲ ಅಂತಿಲ್ಲ. ಮಕ್ಕಳು ಅವ್ರ ಭವಿಷ್ಯ ಅಲ್ಲಿ ಮಾಡ್ಕೋಬೇಕು ಅಂತಾರೆ. ಇಲ್ಲ ಅನ್ನಕ್ಕೆ ಮನಸ್ಸು ಬರಲ್ಲ ಅಲ್ವಾ? ದಿನ ಕಾಲ್ ಮಾಡ್ತೀನಿ ಅಂತಾರೆ. ಎಕ್ಸಾಮ್ಸ್ ಅಮ್ಮ ಆಗಲಿಲ್ಲ ಅಂತಾರೆ. ಕಾಲ್ ಮಾಡಿದ್ರೆ ಈಚೆ ಇದ್ದೀನಿ ಅಂತಾರೆ. ಇವೆಲ್ಲ ಇದ್ದಿದ್ದೆ. ಅಪ್ಪ ಅಮ್ಮಂಗೇನು ಗೊತ್ತಾಗಲ್ಲ ಅಂತ ಹೆತ್ತಿರೋರು ಗೊತ್ತಾಗಲ್ವಾ ಹೇಳು? ಪಾಪ ನಮ್ಮ ಮಕ್ಕಳು ಅಂತ ಸುಮ್ಮನಿರ್ತಾರೆ. ಏನು ಪ್ರಯೋಜನ ಹೇಳು? ಬೇಕಾದಾಗಿದ್ದಿಲ್ಲ ಅಂದರೆ. ವೆಸ್ಟರ್ನ್ ಇನ್ಫ್ಲೂಯೆನ್ಸ್, ಇಂಡಿಪೆಂಡೆಂಟ್ ಇರಬೇಕು ಅಂತಾರೆ. ಏಕೆ? ಕಕ್ಕ ತೊಳೆಕ್ಕೆ ನಾವು ಬೇಕಿತ್ತ ಚಿಕ್ಕವರಿದ್ದಾಗ? ಲೇ ಪೆದ್ದಿ, ಆಗ ಹೇಳೋದು ತಪ್ಪಾಗತ್ತೆ. ಅವರಿಷ್ಟ, ಅವ್ರ ಜೀವನ. ಆದರೂ ನಿನ್ನ ಫ್ರೆಂಡ್ ಮೋಹನ ಪಾಪ ಹೆಂಡತಿ ಇಲ್ಲ, ಈಚೆ ಮಗನ ಜೊತೆ ಹೋಗೋಕ್ಕೆ ಇಷ್ಟ ಇಲ್ಲ. ಹುಟ್ಟು ಬೆಳೆದಿರೋದಿಲ್ಲೇ, ಇಲ್ಲೇ ಇರೋಣ ಅಂತ ಹೇಳ್ತಾರೆ. ಆದರೆ ಒಬ್ಬಂಟಿ ಹುಷಾರು ತಪ್ಪಿದ್ರು ನೀನೇ ಹೋಗಬೇಕು. ಅವನು ಬರೋಕ್ಕಾಗತ್ತಾ ಹೇಳು? ಅರ್ಥ ಆಗತ್ತಮ್ಮ. ಅಲ್ಲಿ ಅವ್ರಿಗೆ ಅಷ್ಟು ಒಳ್ಳೆ ಕೆಲಸ, ಜೀವನ ಇರುತ್ತಲ್ವಾ? ಇನ್ನೊಂದಷ್ಟು ಜನ ಅಪ್ಪ ಅಮ್ಮನೇ ಕಳಿಸ್ತಾರೆ ಕಣೋ, ಅದು ಅರ್ಥ ಆಗಲ್ಲ ನನಗೆ. ಈಗ ನಿನಗೆ ಯಾಕೆ ಇಷ್ಟು ಡೌಟ್ಸು? ನಿನ್ನ ಮಗಳು ಹೇಳಿದ್ಲ ಹೋಗಬೇಕು ಅಂತ? ಅವಳ ಸತ್ಯ, ಮದುವೆ ಮಾಡಿ ಕಳಿಸ್ತೀನಿ ಅಂದ್ರೇ ಹೇಳ್ತಾಳೆ, ಅಮ್ಮ ನೀನು ಬಿಟ್ಟು ಹೋಗಲ್ವೇ ಅಂತ. ಒಬ್ಬೊಬ್ರು ಜೀವನ ಒಂದೊಂದು ಥರ. ನಾವ್ಯಾರು ಹೇಳು ಜಡ್ಜ್ ಮಾಡೋಕ್ಕೆ? ಆಯ್ತು ಹೋಗೋ, ಏನಾರ ಹೇಳಿದ್ರೆ ತಪ್ಪು ನಂದೇ ಅಂತೀಯ. ನಾನು ಹೇಳದ್ನ ಹೇಳು. ನೀನು ಹೇಳೋದು ನಿಜ. ಅಪ್ಪ ಅಮ್ಮಂಗೆ ಇರುತ್ತೆ ನಮ್ಮ ಮಕ್ಕಳು ನಮ್ಮ ಜೊತೆ ಇರಲಿ ಅಂತ. ಆದರೆ ಅವ್ರ ಜೀವನ ಅಲ್ಲಿ ಕಾಂಪ್ರಮೈಸ್ ಮಾಡ್ಕೋಬೇಕಾಗತ್ತೆ ಅಂತ ಇವ್ರ ಪ್ರೀತಿನ ತಡೆದುಕೋತಾರೆ. ಇರಲಿ, ಮಕ್ಕಳು
ಮಕ್ಕಳು ಅರ್ಥ ಮಾಡ್ಕೊತಾರೆ ಅದನ್ನು. ತುಂಬ ತಡವಾಗಿ ಮಾಡ್ಕೊಳ್ದೇ ಇರಲಿ ಸಾಕು. ಲತು, ಇಲ್ಲೊಂದೊಳ್ಳೆ ಕಾಫಿ ಜಾಗ ಆಗಿದೆ, ಹೋಗೋಣನೇ? ಮುಚ್ಕೊಂಡು ಮನೆಗೆ ಬಾ, ಒಳ್ಳೆ ಶುಗರ್ಲೆಸ್ ಕಾಫಿ ಮಾಡಿಕೊಡ್ತೀನಿ. ಹಾಗಾದರೆ ಇನ್ನೊಂದು ವಾಕಿಂಗ್ ಮಾಡು ಫಸ್ಟ್. ಪ್ಲೀಸ್ ಕಣಪ್ಪ, ಆಗಲ್ಲ, ಇವತ್ತಿಗೆ ಸಾಕು. ಶ್ರೀ, ಇವತ್ತು ಎಷ್ಟು ವಾಕಿಂಗ್ ಮಾಡಿದ್ದೀವಲ್ವಾ, ಫ್ರೆಶ್ ಅನ್ನಿಸ್ತಾ ಇದೆ ಕಣೋ. ಅಲ್ಲ ಕಣೋ, ಈಗೀಗ ಬೇಡ, ಇವತ್ತಿಗೆ ಸಾಕು. ಈ ಟಾಪಿಕ್ ನಾಳೆಗೆ.